ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ನಾಭಿಯಿಂದ ಅಮ್ಮನವರ ನಾಭಿಯಿಂದ ಮೇಲೆದ್ದಿರುವ ರೋಮಾವಳಿಯನ್ನು ವರ್ಣಿಸುವಂತಹ 76ನೆಯ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಹರ ಕ್ರೋಧಜ್ವಾಲಾವಲಿಭಿಃ ಅವಲೀಢೇನ ವಪುಷ ಗಭೀರೇತೆ ನಾಭಿ ಸರಸಿ ಕೃತಸಂಗೋ ಮನಸಿ ಜಹ ಸಮುತ್ತಸ್ಥೌ ತಸ್ಮಾತ್ ಅಚಲತನಯೇ ಧೂಮಲತಿಕ ಜನಸ್ತಾಂ ಜಾನೀತೆ ತವ ಜನನಿ ರೋಮಾ ಬಲಿರಿತಿ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಅಚಲತನಯೇ, ಮನಸಿಜ ಹರಕ್ರೋಧ ಜ್ವಾಲಾವಲಿಭಿಃ ಅವಲೀಡೇನ ವಪುಷ ಗಭೀರೇತೆ ನಾಭೀ ಸರಸಿ ಕೃತ ಸಂಗಃ ತಸ್ಮಾತ್ ಧೂಮಲತಿಕಾ ಸಮುತ್ತಸ್ಥೌ ಹೇ ಜನನಿ ತಾಂ ಜನಃ ರೋಮಾವಲಿರಿತಿ ಜಾನೀತೆ. ಹೇ ಅಚಲತನಯೇ, ಅಂದರೆ ಹಿಮವತ್ ಪರ್ವತನ, ಅಚಲ ಅಂತಂದ್ರೆ ಅಲ್ಲಾಡದೆ ಇರತಕ್ಕಂತಹದ್ದು ಪರ್ವತ, ಅಂತಹ ಹಿಮವತ್ ಪರ್ವತನ ಮಗಳೇ, ಮನಸಿಜಃ ಹರಕ್ರೋಧ ಜ್ವಾಲಾವಲಿಭಿ ರವಲೀಢೇನ ವಪುಷ. ಮನ್ಮಥನು ಹರನ ಕೋಪಾಗ್ನಿ ಜ್ವಾಲೆಗಳಿಂದ ಬಳಸಿಕೊಂಡ ಶರೀರವುಳ್ಳವನಾಗಿ, ಅಂದರೆ ಮುಂದೆ ಕುಮಾರಸ್ವಾಮಿಯ ಜನನವಾಗಬೇಕಾಗಿದೆ. ಒಂದು ಹೊಸ ದೈವದ ಉತ್ಪನ್ನವಾದಾಗ ಆ ದೈವ ಇನ್ನು ಎಳೆಯ ಮಗು ಇದ್ದಾಗ್ಲೇನೆ ತಾರಕಾಸುರನ ಕೊಲ್ಲಬೇಕು ಅಂತ ಹೇಳಿ ಬ್ರಹ್ಮನಿಂದ ತಾರಕಾಸುರನಿಗೆ ವರ ಇರುತ್ತೆ. ಅಂದ್ರೆ ಎಳೆಯ ಹಸುಳೆ ತನ್ನನ್ನು ಕೊಲ್ಲೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಿಂತ ಮೇಲಾಗಿ ಒಂದು ಹೊಸ ದೈವದ ಉತ್ಪತ್ತಿ ಹೇಗಾಗತ್ತೆ? ಆ ಕಾರಣಕ್ಕಾಗಿ ಶಿವ ಪಾರ್ವತಿಯರು ಒಂದಾಗಬೇಕಾಗಿರೋದು ಅನಿವಾರ್ಯವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ದೇವತೆಗಳ ಕೋರಿಕೆ ಮೇರೆಗೆ ಮನ್ಮಥ ಅಲ್ಲಿ ಹೋಗ್ತಾನೆ, ಬಾಣ ಬಿಡ್ತಾನೆ. ಶಿವನ ಮನಸ್ಸು ಸ್ವಲ್ಪ ವಿಚಲಿತ ಆಗತ್ತೆ. ಧ್ಯಾನ ಸಮಾಧಿಯಲ್ಲಿದ್ದಂಥ ತನ್ನ ಮನಸ್ಸು ವಿಚಲಿತ ಆಗೋದಕ್ಕೆ ಮನ್ಮಥನೇ ಕಾರಣ ಅಂತ ಗೊತ್ತಾಗ್ತಿದ್ದಂಗೆ ಶಿವ ಹಣೆಗಣ್ಣ ತೆರೆದು ಮನ್ಮಥನನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಅಂದ್ರೆ ಆ ಮನ್ಮಥನ ಇಡೀ ಶರೀರಕ್ಕೆ ಬೆಂಕಿ ಹತ್ಕೊಂಡು ಜ್ವಾಲೆ ಉರಿತಾ ಇರುತ್ತೆ. ಗಭೀರೇತೆ ನಾಭೀಸರಸಿ ಕೃತಸಂಗಃ. ಆ ಸಂದರ್ಭದಲ್ಲಿ ಮನ್ಮಥ ನೇರವಾಗಿ ಆಳವಾಗಿ ಇದ್ದಂಥ ನಿನ್ನ ನಾಭಿ ಎಂಬ ಕೊಳದಲ್ಲಿ ಮುಳುಗಿದನು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಇಲ್ಲಿ ನಾಭಿ, ಅಮ್ಮನವರ ನಾಭಿ ಕೊಳಕ್ಕಾಗ್ಲಿ ಸರೋವರಕ್ಕಾಗ್ಲಿ ಹೋಲಿಸಿದ್ಯಾಕೆ? ಇಲ್ಲಿ ವಿಶೇಷ ಅಂತಂದ್ರೆ ಗಮನಿಸಿದ್ರೆ ಆ ನಾಭಿ ಇರ್ತಕ್ಕಂತಹ ಜಾಗ ಮಣಿಪುರ ಚಕ್ರ. ಮಣಿಪುರ ಚಕ್ರ ವಿಶೇಷವಾಗಿ ಜಲತತ್ವಕ್ಕೆ ಸಂಬಂಧಿಸಿದ್ದು. ಈ ಕಾರಣದಿಂದಾಗಿ ಅಲ್ಲಿ ಸರೋವರದ ಕಲ್ಪನೆಯನ್ನ, ನಾಭಿಯಲ್ಲಿ ಸರೋವರದ ಕಲ್ಪನೆಯನ್ನ ಮಾಡದಂತಹ ಶಂಕರಾಚಾರ್ಯರು ಮನ್ಮಥ ಅದರಲ್ಲಿ ಮುಳುಗಿ ತನ್ನ ಹೊತ್ತು ಉರಿತಾ ಇದ್ದಂತಹ ತನ್ನ ದೇಹವನ್ನ ಶಮನ ಮಾಡಿಕೊಂಡ. ಆ ಸಂದರ್ಭದಲ್ಲಿ ಸಹಜವಾಗಿ ಹೊತ್ತಿ ಉರಿತಾ ಇದ್ದಂತಹ ದೇಹ, ಯಾವುದೇ ಆಗಲಿ ಒಂದು ವಸ್ತು ಹೊತ್ತಿ ಉರಿತಾ ಇರತಕ್ಕಂತಹದ್ದು ಒಂದು ನೀರೊಳಗೆ ಬಿತ್ತು ಅಂತಂದ್ರೆ ಅಲ್ಲಿಂದ ಹೊಗೆ ಏಳುತ್ತೆ. ತಸ್ಮಾತ್ ಧೂಮಲತಿಕಾ ಸಮುತ್ತಸ್ಥೋ. ಆಗ ಸಹಜವಾಗಿ ಅದು ಉರಿತಾ ಇದ್ದಂತಹ ದೇಹ ನೀರಿನೊಳಗೆ ಬಿದ್ದಿದ್ರಿಂದ ಹೊಗೆ ಎತ್ತು, ಅದರಿಂದ ಹೊಗೆಯ ರೇಖೆಯಾಗಿ ಹೊರಟಿತು. ಹೇ ಜನನಿ ತಾಂ ಜನಃ ರೋಮಾವಲಿರಿತಿ ಜಾನೀತೆ. ಏ ತಾಯೇ, ಆ ಧೂಮರೇಖೆಯನ್ನೇ ಮನುಷ್ಯ ನಿನ್ನ ರೋಮರಾಜಿ ಅಂತ ಹೇಳಿ ತಿಳಿತಾ ಇದ್ದಾನೆ. ಹೀಗೆ ತಾಯಿಯ ನಾಭಿಯಿಂದ ಹೊರಟಂತಹ ಒಂದು ರೋಮರಾಜಿಯನ್ನ ನೋಡಿ ಮನ್ಮಥ ಮೈಯೆಲ್ಲ ಬೆಂಕಿ ಹೊತ್ತುಕೊಂಡು ಆ ನಾಭಿ ಸರೋವರದಲ್ಲಿ ಮುಳುಗದಾಗ ಎದ್ದಂತಹ ಧೂಮರೇಖೆ ಏನಿದೆ ಅದು ತಾಯಿಯ ರೋಮಾವಳಿ ಅಂತ ಹೇಳಿ, ಅದನ್ನೇ ಧೂಮರೇಖೆ ಅಂತ ಹೇಳಿ ಉತ್ಪ್ರೇಕ್ಷಾಲಂಕಾರ ಇದು. ಉತ್ಪ್ರೇಕ್ಷಿಸಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಕೆಲವರಿಗೆ ಸ್ವಲ್ಪ ಕಸಿವಿಸಿ ಆಗ್ಬೋದು, ಇದೇನಿದು ಅಮ್ಮನವರ ನಾಭಿ? ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಹೊಕ್ಕಳು ಕಾಣೋ ಹಾಗೆ ಎಲ್ಲೂ ಪ್ರದರ್ಶನ ಮಾಡೋದಿಲ್ಲ. ಶಂಕರಾಚಾರ್ಯರಿಗೆ ಹೇಗೆ ಕಾಣಿಸ್ತು? ಶಂಕರಾಚಾರ್ಯರು ಧ್ಯಾನ ಸಮಾಧಿಯಲ್ಲಿ ಶಿವನಲ್ಲಿ, ಅದು ಮುಂದೆ ಬರುತ್ತೆ ಇನ್ನೊಂದಿದ್ರಲ್ಲಿ, ಶಿವನ ಒಳಗಡೆ ಪ್ರವೇಶ ಮಾಡಿದ್ರೆ ಶಿವ ಅದನ್ನ ನೋಡಿರ್ಬೋದು. ಅಲ್ಲದೆ ಧ್ಯಾನ ಸಮಾಧಿಯಲ್ಲಿ ಇರತಕ್ಕಂತಹವನು ಕಣ್ಣಿಗೆ ಏನೇನು ಕಾಣುತ್ತೆ, ತಾಯಿ ಯಾವುದನ್ನ ದರ್ಶನ ಕೊಡ್ತಾಳೆ. ಇಲ್ಲಿ ನಾಭಿ ಅಂತಂದಾಗ ಹೆಣ್ಣು ಮಕ್ಕಳ ನಾಭಿ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆಯೇ ಹೊರತು, ಅದು ಮಾತ್ರ ತಕ್ಷಣ ನಮ್ಮ ಮನಃಪಟಲದ ಮುಂದೆ ಬರುತ್ತೆಯೇ ಹೊರತು ಅದರ ಹಿನ್ನೆಲೆಯ ತಾತ್ವಿಕ ಸತ್ಯ ಬರೋದು ಸ್ವಲ್ಪ ಕಷ್ಟವಾಗುತ್ತೆ. ಇಲ್ಲಿ ನಾನು ಆಗ್ಲೇ ಹೇಳಿದೆ, ಹೊಕ್ಕಳು ಅಂತಂದ್ರೆ ಆ ವಿಶೇಷವಾಗಿ ಆ ನಾಭಿ ಪ್ರದೇಶ ಏನಿದೆ ಅದು ಮಣಿಪುರ ಚಕ್ರದ ಪ್ರದೇಶ. ಅಲ್ಲಿ ಜಲತತ್ವ ಇರೋದು.
ಅಲ್ಲಿ ಸರೋವರದ ಕಲ್ಪನೆಯನ್ನ ಮಾಡಿದ್ದಾರೆ. ಇಲ್ಲಿ ಮನ್ಮಥ ಅಂತಂದ್ರೆ ಬೇಸಿಕಲಿ ನಮ್ಮ ಕೋರಿಕೆಗಳು. ನಮ್ಮ ಕೋರಿಕೆಗಳಿಗೆ ಯಾವತ್ತೂ ಅಂತ್ಯವೇ ಇಲ್ಲ. ವಾಸ್ತವದಲ್ಲಿ ನಮ್ಮ ಜೀವನದಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಒಂದು ಸರಿ ನಾವು ಹಿಂತಿರುಗಿ ನೋಡಿದ್ರೆ ಗೊತ್ತಾಗತ್ತೆ, ನಮ್ಮ ಜೀವನದಲ್ಲಿ ನಮಗಿರ್ತಕ್ಕಂತಹ ಕೋರಿಕೆಗಳೇ ನಮ್ಮನ್ನ ಸುಡ್ತಾ ಇವೆ. ಶಿವ ನಾವು ಧ್ಯಾನ ಸಮಾಧಿಯಲ್ಲಿ ಅದನ್ನು ನೋಡಿದ್ರೆ, ಸಮಾಧಿ ಸ್ಥಿತಿನಲ್ಲಿ ಶಿವ ಯಾವ ಸ್ಥಿತಿನಲ್ಲಿದ್ನೋ ಆ ಸ್ಥಿತಿಯಿಂದ ಅದನ್ನು ನೋಡಿದ್ರೆ ಅದು ನಮ್ಮನ್ನು ವಿಚಲಿತಗೊಳಿಸ್ತಾ ಇದೆ. ಸಾಕ್ಷಿ ಸ್ವರೂಪರಾಗಿ ನಾವು ಅದನ್ನು ನೋಡಿದ್ದೆ ಆದ್ರೆ, ಕೋರಿಕೆಗಳನ್ನು ನೋಡಿದ್ದೆ ಆದ್ರೆ ಆ ಕೋರಿಕೆಗಳನ್ನು ಸುಟ್ಟಾಕ್ಬೋದು. ಈಗ ಕೋರಿಕೆಗಳು ಸುಟ್ಟಂತ ಕೋರಿಕೆಗಳು ಏನಾಗುತ್ತೆ, ಆ ಕೋರಿಕೆಗಳೆಲ್ಲ ವಾಸ್ತವವಾಗಿ ನೀವು ಗಮನಿಸಿದ್ರೆ ನಾವು ಎಷ್ಟೋ ಈ ಆಸೆಗಳು ಕೋರಿಕೆಗಳು ಏನಿದೆ ಇವುಗಳು ಈಡೇರಿಸೋಕ್ಕಾಗದೇ ಇದ್ದಾಗ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ, ಹೊಟ್ಟೆ ಉರಿ ಶುರುವಾಗುತ್ತೆ. ಅವಾಗಲೇ ಹೊಟ್ಟೆನಲ್ಲಿ ಉದರ ಸಂಬಂಧಿಯಾಗಿ ಪ್ರಾಬ್ಲಮ್ಗಳು ಶುರುವಾಗೋದು, ನಾಭಿಯಲ್ಲಿ ಸ್ವಲ್ಪ ವಿಚಲಿತರಾಗ್ತೀವಿ. ಅದೇ ಕ್ರೋಧಗಳನ್ನು ನಾವು ಸಾಕ್ಷಿ ರೂಪದಲ್ಲಿ ಸುಟ್ಟಾಗ ಆ ಸುಟ್ಟಂತ ಮನ್ಮಥ ನಾಭಿಯೊಳಗೆ ಬಿದ್ದು ಅಲ್ಲಿ ಸಂಪೂರ್ಣವಾಗಿ ನಾಮಾವಶೇಷವಾಗಿ ಹೋಗ್ತಾನೆ. ಈ ಒಂದು ಭಾವದಲ್ಲಿ ಶಂಕರಾಚಾರ್ಯರು ಆ ತತ್ವವನ್ನ ಇಲ್ಲೇ ತರೋದಕ್ಕೋಸ್ಕರ ಮನ್ಮಥ ನಿನ್ನ ನಾಭಿ ಸರೋವರದಲ್ಲಿ ಮುಳುಗಿದ, ಆಗ ಎದ್ದ ಹೊಗೆನೆ ನಿನ್ನ ರೋಮರಾಜಿ ಅಂತ ಹೇಳಿ ಅದನ್ನ ಉತ್ಪ್ರೇಕ್ಷೆ ಮಾಡಿ ಇಲ್ಲಿ ಹೇಳಿರ್ತಕ್ಕಂತಹದ್ದು. ಇನ್ನು ತಂತ್ರಶಾಸ್ತ್ರದಲ್ಲಿ ಈ ಒಂದು ಶ್ಲೋಕವನ್ನ ಯಾರು ಜಪ ಮಾಡಿ ಸಾಧನೆ ಮಾಡ್ತಾರೆ ಅವರಿಗೆ ಸಕಲ ಜನ ವಶೀಕರಣ ಹಾಗೂ ಕೈಗೊಂಡ ಕಾರ್ಯಗಳಲ್ಲಿ ಜಯ ಅಂತ ಹೇಳಿದ್ದಾರೆ. ಇಲ್ಲಿ ವಶೀಕರಣದ ವಿಷಯ ಬಂದಾಗ ನಮಗೆ ಸಕಲ ಜನ ವಶೀಕರಣ ಅಂತಾನೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿರೋದ್ರಿಂದ ಹೊರಗಡೆ ಯಾರೋ ಜನಗಳಿದ್ದಾರೆ, ಆ ಜನಗಳನ್ನು ನಾವು ವಶೀಕರಣ ಮಾಡ್ಕೋತಾ ಇದ್ದೀವಿ ಅಂತಾನು ಅರ್ಥ ಆಗುತ್ತೆ. ಇಲ್ಲಿಯೂ ಸಹ ತಾತ್ವಿಕವಾಗಿ ನೋಡಿದ್ರೆ ನಾವು ನಿಜವಾಗಿ ವಶೀಕರಿಸಿಕೊಳ್ಬೇಕಾಗಿರ್ತಕ್ಕಂತಹದ್ದು ನಮ್ಮ ಒಳಗೆ ಇರ್ತಕ್ಕಂತಹ ನಮ್ಮ ಇಂದ್ರಿಯಗಳನ್ನ ನಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳೋದು ಸಾಧ್ಯವಾದ್ರೆ. ಯಾಕೆಂದ್ರೆ ಇಲ್ಲಿ ಶ್ಲೋಕಕ್ಕೆ ಹೋಲಿಸಿದ್ರೆ ಶ್ಲೋಕದಲ್ಲಿ ಮನ್ಮಥ ತಾಯಿಯ ನಾಭಿ ಸರೋವರದಲ್ಲಿ ಮುಳುಗುತ್ತಾನೆ. ಮನ್ಮಥ ಕೋರಿಕೆಯ ಪ್ರತೀಕ ಅಂತ ನಾನು ಆಗ್ಲೇ ಹೇಳಿದೆ. ಆ ಕೋರಿಕೆಗಳೆಲ್ಲ ನಮಗೆ ಹುಟ್ಟೋದೇ ನಮ್ಮ ಇಂದ್ರಿಯಗಳ ಕಾರಣದಿಂದಾಗಿ. ಕಣ್ಣಿನಿಂದ ನೋಡ್ತೀವಿ, ಈ ದೃಶ್ಯವೇ ನನಗೆ ಬೇಕು, ನನಗೆ ಈ ದೃಶ್ಯ ಇಷ್ಟವಾಗೋದಿಲ್ಲ ಅಂತ ಅನ್ಸುತ್ತೆ, ಈ ಬಣ್ಣ ಬೇಕು ಅನ್ಸುತ್ತೆ, ಈ ಬಟ್ಟೆ ಬೇಕು ಅನ್ಸುತ್ತೆ, ಈ ಒಂದು ಪ್ರದೇಶ ಇಷ್ಟ ಆಗುತ್ತೆ, ಈ ಒಂದು ಮನೆ, ಯಾವುದೋ ಒಂದು ವಸ್ತು ಆಸ್ತಿ ಅದು ಇಷ್ಟ ಆಗತ್ತೆ. ಅದೇ ರೀತಿ ರುಚಿ, ನಾಲಿಗೆ, ಇಂತಹ ಆಹಾರವೇ ಬೇಕು ನನಗೆ. ಎಷ್ಟೋ ಸಮಯ ಆಹಾರ ಹೊಟ್ಟೆಗೆ ಒಳ್ಳೇದಲ್ಲದಿದ್ರೂ ಕೂಡ ಅದು ನನಗೆ ಬೇಕು ಅನ್ನೋ ಕೋರಿಕೆ ಅನ್ನೋ ಇರ್ತಕ್ಕಂತಹದ್ದು ನಾಲಿಗೆ. ವಾಸನೆನೂ ಅಷ್ಟೇ, ಇಂತಹ ವಾಸನೆಯೇ ನನಗೆ ಇಷ್ಟವಾಗುತ್ತೆ, ಇಂತಹ ಶಬ್ದವೇ ನನಗಿಷ್ಟ ಆಗುತ್ತೆ, ಈ ಒಂದು ಸ್ಪರ್ಶವೇ. ಕೆಲವರನ್ನ ಮುಟ್ಟಿದ್ರೆ ನಮಗೆ ಆಗೋದಿಲ್ಲ, ಕೆಲವರನ್ನ ಮುಟ್ಟಬೇಕು ಅನ್ನೋ ಆಸೆ ಆಗುತ್ತೆ. ಸ್ಪರ್ಶ ಪ್ರತಿಯೊಂದು ಇಂದ್ರಿಯಗಳ ಚಪಲದ ಕಾರಣದಿಂದಾಗಿ ನಮ್ಮಲ್ಲಿ ಕೋರಿಕೆಗಳು ಹೆಚ್ಚುತ್ತಾ ಹೋಗುತ್ತೆ. ಈ ಇಂದ್ರಿಯಗಳು ನಮ್ಮ ವಶಕ್ಕೆ ಬರಬೇಕು ಅಂತಂದ್ರೆ ಮೊದಲು ಈ ಕೋರಿಕೆಗಳೆಂಬುದನ್ನ ಶಿವನ ರೀತಿನಲ್ಲಿ ಅಂದ್ರೆ ಸಾಕ್ಷಿ ರೂಪವಾಗಿ ನಾವು ಗಮನಿಸಿದರೆ ಆ ಕೋರಿಕೆಗಳು ಸುಟ್ಟು ನಮ್ಮ ನಾಭಿಯಲ್ಲಿ ಅದು ಇಳಿದು ಭಸ್ಮವಾಗಿ ಪೂರ್ತಿ ನಿರ್ನಾಮವಾಗಿ ಹೋದ್ರೆ ಆಗ ಇಂದ್ರಿಯಗಳು ಮೊದಲು ನಮ್ಮ ವಶಕ್ಕೆ ಬರುತ್ತೆ. ಗಮನಿಸಿ, ಇಂದ್ರಿಯಗಳು ಒಂದು ಬಾರಿ ನಮ್ಮ ವಶಕ್ಕೆ ಬಂದಿದ್ದೆ ಆದ್ರೆ ನಮ್ಮ ಹೃದಯ ಶುದ್ಧವಾಗತ್ತೆ. ಹೃದಯ ಶುದ್ಧವಾದಾಗ ನೀವು ಬಯಸಿ ಬಿಡಿ ಹೊರಗಿನ ಜನಗಳಿಗೆ ನಿಮ್ಮ ಬಗ್ಗೆ ಒಂದು ಆಕರ್ಷಣೆ ಮೂಡುತ್ತೆ. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಇಂದ್ರಿಯ ಚಾಪಲ್ಯ ಇರೋದಿಲ್ಲ. ಇಂದ್ರಿಯ ಚಾಪಲ್ಯಕ್ಕೂ ಹೊರಗಡೆ ಜನಗಳ ಕುರಿತಾದ ಒಂದು ಆಕರ್ಷಣೆಗೂ ಏನು ಸಂಬಂಧ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು, ಬಟ್ ವಾಸ್ತವಿಕವಾಗಿ ಇದು ಸತ್ಯ. ಈ ಕಾರಣದಿಂದಾಗಿಯೇ ಯಾರು ಜಿತೇಂದ್ರಿಯರಾಗಿರ್ತಾರೆ ಅವರು ಸಹಜವಾಗಿ ಸಮಾಜದಲ್ಲಿ ಎಲ್ಲರಿಂದನೂ ಆಕರ್ಷಿಸಲ್ಪಡ್ತಾರೆ. ಯಾರು ತಮ್ಮ ಇಂದ್ರಿಯಗಳನ್ನು ಗೆದ್ದಿರ್ತಾರೆ, ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ ಆ ಇಂದ್ರಿಯಗಳನ್ನು ಹಾಗೆ ಗೆಲ್ಲೋದು. ಏಕಕಾಲದಲ್ಲಿ ನಾವು ಎಲ್ಲ ಇಂದ್ರಿಯಗಳನ್ನು ಗೆಲ್ತೀನಿ ಅಂತ ಹೋಗೋಕ್ಕಾಗೋದೂ ಇಲ್ಲ. ಅಷ್ಟಷ್ಟರ ಮಟ್ಟಿಗೆ ನಾವು ಇಂದ್ರಿಯಗಳನ್ನು ಸ್ವಲ್ಪ ಉಪವಾಸಕ್ಕೆ ತಳ್ಳಿ ಸ್ವಲ್ಪ ಕಾಲ ಕಣ್ಣು ಮುಚ್ಕೊಂಡು ಕೂತ್ರೆ ನೋಡ್ತಕ್ಕಂಥ ದೃಶ್ಯಗಳಿರೋದಿಲ್ಲ. ನಾಲಿಗೆಗೆ ಯಾವುದು ಇವತ್ತಿನ ದಿವಸ ಮನೆಯಲ್ಲಿ ಮಾಡಿರ್ತಾರೋ ಅದು ತುಂಬಾ ರುಚಿಕರವಾಗಿದೆ ಅನ್ನೋ ಒಂದು ಭಾವದಲ್ಲಿ ತಿನ್ನೋ ಒಂದು ಅಭ್ಯಾಸನ ಬೆಳೆಸ್ಕೊಂಡ್ರೆ ಆಗ ನಾಲಿಗೆನ ಸ್ವಲ್ಪ ಉಪವಾಸ ಕೆಡಬಹುದು. ಯಾವುದೇ ಶಬ್ದವನ್ನು ಆಲಿಸಲಿ ಕರ್ಣಾನಂದಕರವಾಗಿದೆ ಅನ್ನೋ ಒಂದು ಭಾವನ ನಮ್ಮೊಳಗೆ ತುಂಬಿಕೊಂಡ್ರೆ ಆಗ ಸಹಜವಾಗಿ ಸ್ವಲ್ಪ ಮಟ್ಟಿಗೆ ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣಕ್ಕೆ ತಗೊಳ್ತಾ ಹೋಗ್ಬೋದು. ಆ ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ ತಗೊಳ್ತಾ ಹೋದ್ವಿ ಅಂತಂದ್ರೆ ಸಹಜವಾಗಿ ನಮ್ಮ ಸೆಲೆಕ್ಷನ್ ಇಂಥದ್ದೇ ಆಗಬೇಕು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಇಂಥದ್ದೇ ಆಗಬೇಕು ಅನ್ನೋದು ಕಡಿಮೆ ಆಗುತ್ತೋ ಆಗ ಬೇರೆ ಜನಗಳು ನಮ್ಮತ್ತ ಆಕರ್ಷಿತರಾಗ್ತಾರೆ.
ಅಷ್ಟೇ ಅಲ್ಲ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಅಂತ ಹೊರಟಿದ್ರೆ ಆ ಕಾರ್ಯದಲ್ಲೂ, ಯಾಕೆಂದರೆ ಇಲ್ಲಿ ಇನ್ನೊಂದು ಫಲವಾಗಿ ಕೈಗೊಂಡ ಕಾರ್ಯದಲ್ಲಿ ಜಯ ಅಂತ ಹೇಳಿ, ಎಷ್ಟೋ ಸಮಯ ನಾವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಅಂತ ಹೊರಟಾಗ ಯಾವ ಕಾರಣಕ್ಕೆ ಆ ಕೆಲಸದಲ್ಲಿ ನಮಗೆ ಜಯ ಸಿಕ್ಕೋದಿಲ್ಲ ಅಂತಂದರೆ ನಮ್ಮ ಒಂದು ಈ ಚಾಯ್ಸಸ್ ತುಂಬ ಇರುತ್ತೆ. ನಾವು ಹೀಗೆ ಆಗಬೇಕು, ಇದೇ ರೀತಿ ಆಗಬೇಕು, ಕಾರ್ಯ ಜಯ ಆಯಿತು ಅಂತಂದ್ರೆ ಅದು ಹಿಂಗೇ ಆಗಬೇಕು ಅನ್ನೋಂಥದ್ದು ಕೆಲವು ನಮ್ಮ ಸೆಲೆಕ್ಷನ್ಸ್ ಇರುತ್ತೆ. ಆ ಕಾರಣದಿಂದಾಗಿ ನಮಗೆ ವಾಸ್ತವವಾಗಿ ಆ ಕೆಲಸದಿಂದ ನಮಗೆ ಉಪಯೋಗ ಆಗ್ತಾ ಇದ್ರೂ ಸಹ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ಆ ವಿಷಯದಲ್ಲಿ ನಾವು ಎಚ್ಚರವಾಗಿದ್ದರೆ, ಇಂದ್ರಿಯಗಳನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತಂದರೆ, ನಮ್ಮ ಕೋರಿಕೆಗಳ ಮೇಲೆ ನಮಗೆ ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂದರೆ, ಖಂಡಿತವಾಗಿಯೂ ಜೀವನದಲ್ಲಿ ಒಂದು ಯಶಸ್ಸು ಅಂತಕ್ಕಂತಹದ್ದು ಸಿಗತ್ತೆ. ಅದನ್ನು ನಾವು ಗಮನ ಇಟ್ಟು ನೋಡಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.